ನಮಸ್ಕಾರ ಎಲ್ಲರಿಗೂ ದ್ವಿತಿ ಲಾಕ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬೆಂಡೆಕಾಯಿ ಚಟ್ನಿನ ಹೆಂಗೆ ಮಾಡೋದಂತೇಳಿ ತೋರ್ಸತ್ತೇನೆ ರೀ. ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇವಾಗ ಹೆಂಗೆ ಮಾಡೋದಂತೇಳಿ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯನ್ನು ತೊಗೊಂಡಿದ್ದೀನಿ. ಅವನ್ನು ಸ್ವಚ್ಛವಾಗಿ ತೊಳೆದು ಒರೆಸಿ ಆಮೇಲೆ ಹೆಂಚ್ಕೋಬೇಕು. ಅದರೊಳಗೆ ಸ್ವಲ್ಪ ನೀರಿನ ಅಂಶ ಇತ್ತಂದ್ರೆ ರೀ ಅದು ಲೋಳೆ ಹಂಗೆ ಆಗ್ತದೆ ರೀ. ಅದಕ್ಕಾಗಿ ನಾವು ಉರಿಯೋಕ್ಕಿಂತ ಅಂದರೆ ಕಟ್ ಮಾಡೋಕ್ಕಿಂತ ಮೊದಲೇ ಸ್ವಚ್ಛವಾಗಿ ತೊಳೆದು ಒರೆಸಿ, ಅಂದರೆ ಸ್ವಲ್ಪ ನೀರು ಅನ್ನೋದು ಇರಲೇಬಾರ್ದು. ಎಲ್ಲವನ್ನು ನೀರನ್ನು ಒರೆಸಿ ಆಮೇಲೆ ಕಟ್ ಮಾಡ್ಕೋಬೇಕು. ಇವಾಗ ನಾನು ತವಿಯಲ್ಲಿ ಹಾಕಿ ಹುರ್ಕೋತಾ ಇದ್ದೀನಿ ರೀ. ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತಾ ಹುರ್ಕೋಬೇಕಾಗತ್ತೆ ರೀ. ನಿಮಗೆ ಹಸಿ ಖಾರ ಬೇಕಂತ ಅಂತಂದ್ರೆ ಇದರಲ್ಲಿನೇ ನೀವೇನು ಮಾಡ್ಬೇಕು ರೀ, ಒಂದೆರಡು ಹಸಿಮೆಣ್ಸಿನ್ಕಾಯಿನ ಒಗಿಬೇಕು. ಇಲ್ಲ ಸಪ್ರೇಟಾಗಿ ಹುರ್ಕೋತೀನಂದ್ರೂ ನಡೆಯುತ್ತೆ ರೀ. ಇವಾಗ ಇವು 75% ಅಷ್ಟು ಫ್ರೈ ಆಗಿದಾವೆ ರೀ. ಅವನ್ನು ಒಂದು ಪಾತ್ರೆ ಒಳಗೆ ತಗೊಳತ್ತೀನಿ ರೀ. ಅದ್ರೊಳಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳತ್ತೀನಿ. ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡತ್ತೀನಿ. ನೀವು ಬೇಕಿದ್ದರೆ ಕೆಂಪು ಖಾರನೂ ಸಹಿತ ಯೂಸ್ ಮಾಡ್ಕೋಬೋದು. ಅವು ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಡ್ರಿ. ಪೂರ್ತಿಯಾಗಿ ಮೆತ್ತಗಾಗಿದ್ದಾವೆ, ಈ ಥರನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಅದಕ್ಕೆ ಮಿಕ್ಸಿ ಜಾರ್ನೊಳಗೆ ರೀ ನಾನು ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಳತ್ತೀನಿ ರೀ. ಅದಕ್ಕೆ ಬೆಂಡೆಕಾಯಿ ಚಟ್ನಿನ ಗರ್ಭಿಣಿಯರು ತಿನ್ನೋದ್ರಿಂದ ಮಕ್ಕಳು, ಅಂದರೆ ಕಾಮಣಿ ಅಂತ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಕಾಮಣಿ ಅಂತ ಇರುತ್ತಲ್ವ, ಆ ಥರನಾದಂತಹ ಯಾವುದೇ ರೋಗಗಳು ಆಗೋದಿಲ್ಲ ರೀ. ಅದಕ್ಕಾಗಿ ಗರ್ಭಿಣಿಯರು ಜಾಸ್ತಿಯಾಗಿ ಬೆಂಡೆಕಾಯಿ ಚಟ್ನಿನ ಯೂಸ್ ಮಾಡಬೇಕಾಗುತ್ತೆ, ಬೆಂಡೆಕಾಯಿನ ಯೂಸ್ ಮಾಡಬೇಕಾಗತ್ತೆ ರೀ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರಿ. ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳತ್ತೀನಿ ರೀ. ತುಂಬ ರುಚಿಯಾಗಿರ್ತೈತೆ ರೀ. ಒಂದೇ ಥರನಾದಂಥ ಚಟ್ನಿ ಪಲ್ಯ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರನಾದಂಥ ಬೆಂಡೆಕಾಯಿ ಚಟ್ನಿನ ಸಿಂಪಲ್ಲಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಮತ್ತೆ ಬೇಕಂತೇಳಿ ಮಾಡಿಸ್ಕೊಂಡು ತಿಂತಾರೆ. ಇವಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೆ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಕೊತ್ತಂಬರಿನ ಹಾಕ್ಕೊಂಡು ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಂಡೆ. ಇಲ್ಲಿ ನಾನು ನೀರನ್ನು ಯೂಸ್ ಮಾಡಲ್ಲ. ನೀರು ಯೂಸ್ ಮಾಡಿದರೆ ಈವ್ನಿಂಗ್ವರೆಗೂ ಅದು ಚಟ್ನಿ ತಡೆಯಂಗಿಲ್ಲ ರೀ. ಅದಕ್ಕಾಗಿ ನಾನು ಸ್ವಲ್ಪನೂ ನೀರು ಯೂಸ್ ಮಾಡಿದೆ ಹಾಗೆ ರುಬ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳುವಾಗಿ ಸಹಿತ ಮಾಡ್ಕೋಬೋದು. ನೀವು ಬೇಕಿದ್ದರೆ ಒಗ್ಗರಣೆ ಅಂದರೆ ಸಾಸಿವೆ ಕಾಳು, ಇಂಗು, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಸಹಿತ ಮಾಡ್ಕೋಬೋದು. ನಾನು ಯಾವುದೇ ಒಗ್ಗರಣೆ ಅದು ಏನು ಹಾಕ್ಕೊಂಡಿಲ್ಲ ರೀ. ಈ ಥರನಾದಂಥ ಸಿಂಪಲ್ ಚಟ್ನಿ ರೆಡಿ ಆಯಿತು. ನಾನು ತೋರಿಸಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ.